ತಂದೆ ಈ ರೀತಿಯಾಗಿ ವಾಪಸ್ಸಾಗಿದ್ದಾರೆ. ಶ್ರೀನಗರದಲ್ಲಿದ್ದ 178 ಕನ್ನಡಿಗರು ಸದ್ಯ ಸೇಫ್. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ಅಷ್ಟು ಜನ ಬರ್ತಾ ಇದ್ದಾರೆ. ಕನ್ನಡಿಗರನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜೊತೆಯಲ್ಲೇ ಕರೆದುಕೊಂಡು ಬರ್ತಾ ಇದ್ದಾರೆ. 178 ಕನ್ನಡಿಗರನ್ನೂ ಕೂಡ ಒಟ್ಟಿಗೆ ಸಂತೋಷ್ ಲಾಡ್ ಕರೆತರ್ತಾ ಇದ್ದಾರೆ. ವಿಶೇಷ ವಿಮಾನದ ಮುಖಾಂತರ ಬೆಂಗಳೂರಿಗೆ ಕನ್ನಡಿಗರು ಬರ್ತಾ ಇದ್ದಾರೆ. ಶ್ರೀನಗರದಿಂದ ವಿಶೇಷ ವಿಮಾನದಲ್ಲಿ ಈಗಾಗಲೇ ಕನ್ನಡಿಗರೆಲ್ಲರೂ ಕೂಡ ಹೊರಟಿದ್ದು ಸುಮಾರು 178 ಜನ ಏನಿದ್ರು ಅಷ್ಟು ಜನ ಸದ್ಯ ಸೇಫ್. ಮಧ್ಯಾಹ್ನ 12 ಗಂಟೆಗೆ ಎಲ್ಲರೂ ಕೂಡ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಿನ್ನೆಯಿಂದಲೇ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದರು. ಬಾಡಿಗಳನ್ನು ರವಾನೆ ಮಾಡೋದಾಗಿರ್ಬೋದು, ಭರತ್ ಮತ್ತು ಮಂಜುನಾಥ್ ಅವರ ಬಾಡಿ ಮತ್ತು ಅವರ ಹೆಂಡತಿಯರು ಮತ್ತು ಮಕ್ಕಳನ್ನು ಒಂದೇ ಫ್ಲೈಟಲ್ಲಿ ಕಳಿಸಿದ್ದು. ಅದಾದಮೇಲೆ ಉಳಿದವ್ರನ್ನೂ ಕೂಡ ಸೇಫ್ ಮಾಡಿಕೊಂಡು ಕನ್ನಡಿಗರನ್ನ ರಾಜ್ಯಕ್ಕೆ ವಾಪಸ್ ತರಬೇಕಿತ್ತು. ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ನೋಡ್ತಾ ಇದ್ದೀರಿ, 178 ಜನ ಕನ್ನಡಿಗರನ್ನು ಒಂದೇ ಫ್ಲೈಟ್, ಅದರಲ್ಲೂ ಕೂಡ ವಿಶೇಷ ವಿಮಾನವನ್ನು ಮಾಡಿ ಅವ್ರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲರ ಮೊಗದಲ್ಲೂ ಒಂದು ರೀತಿ ನಿಟ್ಟುಸಿರು. ಅಬ್ಬಾ, ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಲ್ಲ, ಸಾಕಪ್ಪ ಇಲ್ಲಿನ ಸಹವಾಸ, ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂತ ನಿರಾಳ ಎಲ್ಲರ ಮೊಗದಲ್ಲೂ ಕೂಡ. 178 ಜನರನ್ನೂ ಕೂಡ ಹೊತ್ತಂತಹ ವಿಶೇಷ ವಿಮಾನದ ಮುಖಾಂತರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಬರ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬೆಂಗಳೂರನ್ನ ತಲುಪ್ತಾರೆ. ಎಲ್ರಿಗೂ ಕೂಡ ಒಂದು ರೀತಿ ಒಳಗೆ ಢವಢವ ಶುರುವಾಗಿತ್ತು. ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ, ನಮ್ಮೂರಿಗೆ ಹೋದರೆ ಸಾಕಪ್ಪ, ಯಾವ ಟ್ರಿಪ್ಪು ಬೇಡ, ಯಾವ ಮಿನಿ ಸ್ವಿಟ್ಜರ್ಲ್ಯಾಂಡು ಬೇಡ, ಯಾವ ನೇಚರು ಬೇಡ, ನಮ್ಮೂರಿಗೆ ಹೋಗ್ಬಿಡೋಣ, ನಾವು ಜೀವಂತವಾಗಿ ಹೋಗ್ಬಿಟ್ರೆ ಸಾಕು ಅನ್ನೋಂಗಾಗಿತ್ತು. ಈಗ ಅವರೆಲ್ಲರಿಗೂ ಈ ರೀತಿಯಾಗಿ ಒಂದು ಫ್ಲೈಟ್ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಬರ್ತಾ ಇರೋದು ನಿಜಕ್ಕೂ ಸಮಾಧಾನ, ನಿಟ್ಟುಸಿರು, ಅಬ್ಬಾ ಅನ್ನೋ ನಿಟ್ಟುಸಿರು ಬಿಡುವಂತಾಗಿರುತ್ತೆ. ಕಳೆದ 24 ಗಂಟೆಗಳಿಂದಲೂ ಕೂಡ ನಿರಂತರ ಶ್ರಮವನ್ನು ಹಾಕಿ, ಅಂದರೆ ಅಷ್ಟು ಸುಲಭ ಅಲ್ಲ ಇಂಥ ಪರಿಸ್ಥಿತಿಗಳಿದ್ದಾಗ ಅಲ್ಲಿಗೆ ಹೋಗಿ, ಅದು ನಮ್ಮ ದೇಶದೊಳಗೆ ಆಗಿರ್ಬೋದು, ಬಟ್ ಉಗ್ರರ ದಾಳಿಯಿಂದ ಅಲ್ವಾ ಇಷ್ಟೆಲ್ಲ ಆತಂಕ ನಿರ್ಮಾಣ ಆಗಿದ್ದು. ಅದೆಲ್ಲದರ ನಡುವೆ ಹೋಗಿ ನಿಂತ್ಕೊಂಡು ಕೆಲವೊಂದು ಕೆಲಸಗಳನ್ನು, ಅಂದರೆ ಈಗ ವಿಶೇಷವಾದ ಫ್ಲೈಟ್ನ ಆಯೋಜನೆ ಮಾಡಿಕೊಂಡು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು, ಫ್ಲೈಟ್ ಒಂದು ತೊಗೊಂಡು ಬರೋದು ದೊಡ್ಡ ವಿಚಾರ ಅಲ್ಲ, ವಿಶೇಷ ವಿಮಾನ ಮಾಡೋದು ದೊಡ್ಡ ವಿಚಾರ ಅಲ್ಲ, ಬಟ್ ಯಾರ್ಯಾರು ಯಾವ್ಯಾವ ಮೂಲೆಯಲ್ಲಿದ್ದಾರೆ ಅವರೆಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಟ್ಟಿಗೆ ಒಂದೇ ಕಡೆ ಸೇರಿಸಿ ಅವರನ್ನು ವಾಪಸ್ ಕರ್ಕೊಂಡು ಬರೋದಿದೆಯಲ್ಲ, ಅದು ಟಾಸ್ಕ್. ಅದು ನಿಜಕ್ಕೂ ಅದು ನಮ್ಮ ದೇಶದ ಒಳಗಾದರೂ ಕೂಡ ಟಾಸ್ಕೆ. ಅದನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅದ್ಭುತವಾಗಿ ಯಶಸ್ವಿಯಾಗಿ ನಿರ್ವಹಿಸಿದಂತೆ ಕಾಣ್ತಾ ಇದೆ. ಸೊ ಶ್ರೀನಗರದಿಂದ ವಿಶೇಷ ವಿಮಾನದಲ್ಲಿ ಕನ್ನಡಿಗರು ಹೊರಟಿದ್ದಾರೆ. ಸದ್ಯ 178 ಜನ ಎಲ್ಲರೂ ಕೂಡ ಹೋಗಿದ್ದು ಒಂದೇ ಕಾರಣಕ್ಕೆ, ನಮ್ಮ ಕಾಶ್ಮೀರವನ್ನು ಕಣ್ತುಂಬಿಕೊಳ್ಳೋಣ, ಸಮ್ಮರ್ ನೆತ್ತಿ ಸುಡುವಂತಹ ಬಿಸಿಲಿನಲ್ಲಿ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರಲ್ಲ, ಒಂದು ಸಲ ಆ ಫ್ಯಾಮಿಲಿಗೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ರು. ಸಾಕಪ್ಪ ಸಾಕು, ಅದರ ಸಹವಾಸ ಅನ್ನಿಸ್ಬಿಟ್ಟಿದೆ ಎಲ್ರಿಗೂ ಕೂಡ. ಕಾರಣ ಅಪಾತಕಿಗಳು ನಡೆಸಿದಂತಹ ಗುಂಡೇಟು ದಾಳಿ, ನಿರ್ದಯಿಯಾಗಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲದ ಜನರನ್ನ ಗುರಿಯಾಗಿಸಿ, ಮುಗ್ಧ ಜನರನ್ನ ಗುರಿಯಾಗಿಸಿ, ಪ್ರವಾಸಿಗರನ್ನ ಗುರಿಯಾಗಿಸಿ ಗುಂಡೇಟನ್ನ ಕೊಟ್ಟು ಕೊಂದ್ರಲ್ಲ, ಎಲ್ಲರಲ್ಲೂ ಆತಂಕ ಇತ್ತು. ನಮ್ಮ ಊರಿಗೆ ನಾವು ಹೋದರೆ ಸಾಕಪ್ಪ ಅಂತಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಕೊಂಚವೂ ಲೇಟ್ ಮಾಡದೆ ಎಲ್ಲ ನಿರ್ಧಾರಗಳನ್ನು ಫಟಾಫಟ್ ಅಂತ ತಗೊಂಡು ಅಲ್ಲಿರುವಂಥವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿಕೊಂಡು ವಾಪಸ್ ಕರೆತರುವಂತಹ ಕೆಲಸಕ್ಕೆ ಮುಂದಾಗಿದೆ. ಸಂತೋಷ್ ಲಾಡ್ ಮುಂದಾಳತ್ವವನ್ನು ವಹಿಸಿದ್ರು. ಅವರು ವಾಪಸ್ ಆಗೋದರ ಜೊತೆಗೆ ನಮ್ಮ ಕನ್ನಡಿಗರ ಟೀಮನ್ನು ಕೂಡ ವಿಶೇಷ ವಿಮಾನದ ಮುಖಾಂತರ ವಾಪಸ್ ಕರೆತರ್ತಾ ಇದ್ದಾರೆ. जय संतोष जी, जय संतोष जी, जय संतोष जी।
संतोष जी, जय संतोष जी, जय संतोष जी. होय. जय संतोष जी, जय संतोष जी, जय संतोष जी. होय. जय संतोष जी, जय संतोष जी, जय संतोष जी. होय. जय संतोष जी, जय संतोष जी, जय संतोष जी.